ಸಿಎಂ ರಿಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಂದಿನ ವಾದ ಪ್ರತಿವಾದ ಮಂಡನೆಯ ಬಳಿಕ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಿಎಂ ಪರವಾಗಿ ವಾದವನ್ನ ಮಂಡಿಸಿದ್ದು ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘವಿ ಅವರು. ಅರ್ಜಿ ವಿಚಾರಣೆಯನ್ನ 29ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. 29ನೇ ತಾರೀಕು ಆಗಸ್ಟ್ 29ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. 29ನೇ ತಾರೀಕಿನ ತನಕ ಸಿದ್ದರಾಮಯ್ಯಗೆ ಬೆಗ್ ರಿಲೀಫ್. ಯಾಕಂದ್ರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಮಾಡದಂತೆ ತಡೆಯನ್ನ ನೀಡಿದೆ ಹೈಕೋರ್ಟ್. ಅಧೀನ ನ್ಯಾಯಾಲಯ ಆದೇಶವನ್ನ ನೀಡದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಬರೋದಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ಆದೇಶ ಬರೋದನ್ನ ತಡೆ ಹಿಡಿದಿದೆ ನ್ಯಾಯಾಲಯ. ಅಲ್ಲಿಗೆ ಮುಂದಿನ 29ನೇ ತಾರೀಕಿನವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಗ್ ರಿಲೀಫ್ ಅಂತಾನೆ ಹೇಳಬಹುದು. ಅರ್ಜಿ ವಿಚಾರಣೆಯನ್ನ 29ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 29ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ರಿಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಮಧ್ಯಾಹ್ನ 2:30 ಆಗಸ್ಟ್ 29ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮತ್ತೆ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್. 29ನೇ ತಾರೀಕಿನ ತನಕವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಗ್ ರಿಲೀಫ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ತಡೆಯನ್ನ ಕೊಟ್ಟಿರೋದ್ರಿಂದ ಅಧೀನ ನ್ಯಾಯಾಲಯದ ಆದೇಶ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ನಾಳೆ ಬರೋದಿತ್ತು. ಆ ಆದೇಶಕ್ಕೆ ತಡೆಯನ್ನ ಕೊಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಹಾಗಾಗಿ 29ನೇ ತಾರೀಕಿನವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಗ್ ರಿಲೀಫ್. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರೆ ಮಧ್ಯಾಹ್ನ 2:30ರ ನಂತರದಲ್ಲಿ ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ಆರಂಭ ಆಗಿತ್ತು. ಈಗ ಸಮಯ 4:15. ಸುಮಾರು 2 ಗಂಟೆಗಳ ಕಾಲ ವಾದ ಪ್ರತಿವಾದ ಆಗಿದ್ದನ್ನ ಏನೇನು ವಿಚಾರಗಳ ಪ್ರಸ್ತಾಪ ಆಯಿತು ಅದನ್ನ ಗಮನಿಸಿದ್ರು. ಸದ್ಯ ದೂರುದಾರರಿಗೆ ಪ್ರತಿವಾದಿಗಳು ಯಾರಿದ್ದಾರೋ ಅವರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಮುಂದಿನ ವಿಚಾರಣೆಯವರೆಗೂ ಕೂಡ ಪ್ರತಿವಾದಿಗಳಿಗೆ ಅವಕಾಶ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಗ್ ರಿಲೀಫ್. 29ನೇ ತಾರೀಕಿಗೆ ಆಗಸ್ಟ್ 29ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.